ಖ್ವಾಜಾ ಗರೀಬ್ ನವಾಜ್ ಅಜ್ಮೀರಿನ ಹೆಸರಾಂತ ಸೂಫಿ ಸಂತರಾಗಿರ್ತಕ್ಕಂಥ ಮೋಜಿನ್ ಚಿಸ್ತಿ ಅವರು ಖ್ವಾಜಾ ಗರೀಬ್ ನವಾಜ್ ಎಂದಲೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಸೂಫಿ ಸಂತರು. ಗರೀಬ್ ನವಾಜ್ ಅಂದರೆ ಬಡವ ರಕ್ಷಕ ಅಂತ ಅರ್ಥ. ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯವರು ಇವತ್ತಿನ ಇರಾನಿನ ಸಿಸ್ತಾಸ್ಥಾನದಲ್ಲಿ ಜನಿಸ್ತಾರೆ. ಇವರು 16ನೇ ವಯಸ್ಸಿನಲ್ಲಿ ಇರುವಾಗಲೇ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಳ್ತಾರೆ. ಇವರ ಆಸ್ತಿ ಅಂತ ಇದ್ದದ್ದು ಒಂದು ಗಿರಣಿ ಮತ್ತು ಒಂದು ತೋಟ. ಹೀಗೆ ಒಮ್ಮೆ ಇವರು ತೋಟದಲ್ಲಿ ಇರುವಾಗ ತೋಟಕ್ಕೆ ಸಂತರೊಬ್ಬರ ಆಗಮನವಾಗುತ್ತೆ. ಆ ಸಂತರಿಗೆ ತೋಟದಲ್ಲಿರ್ತಕ್ಕಂಥ ಹಣ್ಣುಗಳನ್ನು ಕಿತ್ತು ಸೇವಿಸಲಿಕ್ಕೆ ಕೊಡ್ತಾರೆ. ಹೀಗೆ ಸೇವನೆ ಮಾಡಿರ್ತಕ್ಕಂತಹ ಸಂತರು ಸಂತೋಷದಿಂದ ಅವರಿಗೆ ತಿನ್ನಲಿಕ್ಕೆ ಒಂದು ವಸ್ತುವನ್ನು ಕೊಡ್ತಾರೆ. ಆ ವಸ್ತುವನ್ನು ಸೇವನೆ ಮಾಡಿರ್ತಕ್ಕಂಥ ಖ್ವಾಜಾ ಗರೀಬ್ ನವಾಜರು ಜ್ಞಾನೋದಯವಾಗ್ತದೆ. ಹೀಗೆ ಜ್ಞಾನೋದಯಗೊಂಡ ಖ್ವಾಜಾ ಗರೀಬ್ ನವಾಜರು ತಮ್ಮ ಆಸ್ತಿ ಎಲ್ಲವನ್ನು ಮಾರಿ, ಗಿರಣಿ ಎಲ್ಲವನ್ನು ಮಾರಿ ಬಡವರಿಗೆ ಹಂಚಿ ಸಮರ್ಕಂಡ್ ಪ್ರದೇಶಕ್ಕೆ ವಿದ್ಯಾರ್ಜನೆಗಾಗಿ ತೆರಳುತ್ತಾರೆ. ಹೀಗೆ ಅಲ್ಲಿ ಖ್ವಾಜಾ ಸುಲ್ತಾನ್ ಹಾರೂನಿ ಅವರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಿಕೊಂಡು ಸಾಧನೆ ಮಾಡ್ತಾರೆ. ಹೀಗೆ ಸಾಧನೆಯಾದ ಹಲವು ದಿನಗಳ ನಂತರ ಮೊಹಮ್ಮದ್ ಪೈಗಂಬರ್ ಅವರು ಅಜ್ಮೀರಿಗೆ ಹೋಗುವಂತೆ ಕನಸಿನಲ್ಲಿ ಒಂದು ಅಪ್ಪಣೆ ಕೊಟ್ಟಾಗ ಅವರು ದೆಹಲಿಯ ಮೂಲಕ ಅಜ್ಮೀರಿಗೆ ಬಂದು ನೆಲೆಸ್ತಾರೆ. ಅಜ್ಮೀರನ್ನು ತಮ್ಮ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ತಮ್ಮ ತತ್ವ ಚಿಂತನೆಗಳನ್ನು, ಸೂಫಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಮತ್ತು ವಿಶೇಷವಾಗಿ ಚಿಸ್ತಿಯ ಪಂಥವನ್ನು ಹುಟ್ಟಾಕ್ತಾರೆ. ಹೀಗೆ ಹುಟ್ಟಾಕಿದ ಸೂಫಿ ಸಂತರು ತಮ್ಮ ಶಿಷ್ಯ ಬಳಗವನ್ನು ಭಾರತದಾದ್ಯಂತ ಸೂಫಿ ಮತದ ಪ್ರಚಾರವನ್ನು, ಸೂಫಿ ತತ್ವಜ್ಞಾನಗಳನ್ನು ಪ್ರಚಾರ ಮಾಡಲಿಕ್ಕೆ ಕಳಿಸ್ತಾರೆ. ಹೀಗೆ ಅವರು ತಮ್ಮ ಒಂದು ದಿನ ಲವಲವಿಕೆಯಿಂದ ಇರುವಾಗಲೇ, ಆರೋಗ್ಯದಿಂದ ಇರುವಾಗಲೇ ಉಪನ್ಯಾಸ ನೀಡಿ, ಪ್ರವಚನ ನೀಡಿ ರೂಮಲ್ಲಿ ಹೋಗಿ ಮಲಗಿರುವಾಗ ಅವರು ತಮ್ಮ ಪ್ರಾಣತ್ಯಾಗವನ್ನು, ಮಲಗಿದಂತೆಯೇ ತಮ್ಮ ಪ್ರಾಣತ್ಯಾಗವನ್ನು ಮಾಡಿ ತಮ್ಮ ದೇಹತ್ಯಾಗವನ್ನು ಮಾಡ್ತಾರೆ.